ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ನಿನ್ನೆಯ ದಿವಸ ನಾವು ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಏನನ್ನ ಗಮನಿಸಿದ್ವಿ. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಗಮನಿಸಿದ್ವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಗಮನಿಸಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಗಮನಿಸಿದ್ವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಿನ್ನೆ ಕ್ಲಾಸಲ್ಲಿ ಅವುಗಳನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಿಷೇಧಾರ್ಥಕ ವಾಕ್ಯಗಳನ್ನು ಎಲ್ಲಿ ಬಳಕೆ ಮಾಡಿಕೊಳ್ಬೇಕು, ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ರಶ್ನಾರ್ಥಕ ವಾಕ್ಯಗಳನ್ನು ಎಲ್ಲಿ ಬಳಕೆ ಮಾಡಿಕೊಳ್ಬೇಕು ಮತ್ತು ಅವುಗಳನ್ನು ಹೇಗೆ ರಚನೆ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ನಿನ್ನೆನ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ವಾಕ್ಯಗಳನ್ನು ಮತ್ತೊಮ್ಮೆ ನಿಮಗೆ ರಿವಿಷನ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಅದಾದ ನಂತರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಿಷೇಧಾರ್ಥಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು, ಅದಾದ ನಂತರ ಅದೇ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯವಾಗಿ ಹೇಗೆ ನಾವು ರಚನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ನಾವು ನಿನ್ನೆ ನೋಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಸರಳ ವರ್ತಮಾನ ಕಾಲ ಅಂತ ನಾವು ಕರಿತೀವಿ. ಇಲ್ಲಿ ಸರಳ ವರ್ತಮಾನ ಕಾಲ ಅಥವಾ ಸಾದಾ ವರ್ತಮಾನ ಕಾಲ ಅಥವಾ ಸಾಮಾನ್ಯ ವರ್ತಮಾನ ಕಾಲ ಅಂತಲೂ ಕೂಡ ಇದನ್ನ ಕರೀತಾರ. ಸೊ ಇಲ್ಲಿ ಭಾಳ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಸರಳ ವರ್ತಮಾನ ಕಾಲ ಅಂತ ತಿಳ್ಕೊಂಡ್ಬಿಟ್ರಿ ಸಾಕು. ಹಾಗಾದ್ರೆ ಇದರ ಡೆಫಿನಿಷನ್ ಅನ್ನ ನಿನ್ನೆ ಕ್ಲಾಸಲ್ಲೂ ಕೂಡ ನೋಡಿದ್ವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಡೈಲಿ ಹ್ಯಾಬಿಟ್ಸ್ ಅನ್ನ ಹೇಳೋಕೆ, ರುಟೀನ್ಸ್ ಅನ್ನ ಹೇಳೋಕೆ ಮತ್ತು ಜನರಲ್ ಟ್ರೂತ್ಸ್ ಅನ್ನ ಹೇಳೋಕೆ, ರೆಗ್ಯುಲರ್ ಆಕ್ಷನ್ಸ್ ಗಳನ್ನ ಹೇಳೋಕೆ ಇವುಗಳನ್ನ ಬಳಕೆ ಮಾಡ್ಕೋತೀವಿ. ಅಂದ್ರೆ ಡೈಲಿ ಹ್ಯಾಬಿಟ್ಸ್ ಅಂದ್ರೆ ನಮ್ಮ ದಿನನಿತ್ಯದ ಹವ್ಯಾಸಗಳನ್ನ ಹೇಳೋಕೆ, ರುಟೀನ್ಸ್ ಅಂತಂದ್ರೆ ನಮ್ಮ ಹವ್ಯಾಸಗಳು, ನಮ್ಮ ದಿನನಿತ್ಯದ ಕೆಲಸಗಳು ಯಾವ ರೀತಿ ನಡೀತಾವ ಅನ್ನೋದ್ರ ಬಗ್ಗೆ ಹೇಳೋಕೆ ನಾವೇನ್ ಮಾಡ್ತೀವಿ, ಇದನ್ನ ಬಳಕೆ ಮಾಡ್ಕೋತೀವಿ. ಇನ್ನು ಜನರಲ್ ಟ್ರೂತ್ಸ್ ಅಂತಂದ್ರೆ ಸಾಮಾನ್ಯ ಸತ್ಯಗಳನ್ನ ಹೇಳೋಕೆ ನಾವು ಇವುಗಳನ್ನ ಬಳಕೆ ಮಾಡ್ಕೋತೀವಿ. ಇನ್ನು ರೆಗ್ಯುಲರ್ ಆಕ್ಷನ್ ಅಂತಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳು ಯಾವ ರೀತಿ ನಡೀತಾವ ಅವುಗಳ ಬಗ್ಗೆ ಮಾತನಾಡೋಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಸರಳ ವರ್ತಮಾನ ಕಾಲವು ದೈನಂದಿನ ಅಭ್ಯಾಸಗಳನ್ನು ಹೇಳೋಕೆ, ದೈನಂದಿನ ಅಭ್ಯಾಸಗಳು ಅಂತಾರೆ ನಮ್ಮ ದಿನನಿತ್ಯದ ಅಭ್ಯಾಸಗಳು ಮತ್ತು ಅವು ನಮ್ಮ ಹವ್ಯಾಸಗಳು ಹೇಗಿರ್ತಾವ ಆ ಹವ್ಯಾಸಗಳನ್ನ ವಿವರಣೆ ಕೊಡೋಕೆ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ಮತ್ತೆ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಸತ್ಯಗಳನ್ನ ಹೇಳೋಕೆ, ಸಾಮಾನ್ಯ ಸತ್ಯಗಳನ್ನ ಅಥವಾ ಸತ್ಯದ ಕ್ರಿಯೆಗಳನ್ನ ಸೂಚಿಸೋಕೆ ನಾವು ಇದನ್ನ ಬಳಕೆ ಮಾಡ್ಕೊಳ್ತೀವಿ. ಮತ್ತು ನಿಯಮಿತ ಕ್ರಿಯೆಗಳಿಗಾಗಿ ಅಂತಂದ್ರೆ ನಮ್ಮ ಕೆಲಸಗಳು ಯಾವ ರೀತಿ ನಡೀತಾವ, ನಮ್ಮ ದಿನನಿತ್ಯದ ಹವ್ಯಾಸಗಳು ಯಾವ ರೀತಿ ಅದಾವ ಅವುಗಳನ್ನು ಹಂಚ್ಕೊಳ್ಳಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡ್ಕೋತೀವಿ. ವಾಕ್ಯದ ರಚನೆ ಹೇಗಾಗ್ತೈತಿ ಅನ್ನೋದನ್ನ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ಸ್ಟ್ರಕ್ಚರ್ ಯಾವ ರೀತಿ ಇರ್ತದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯವು ಮೊದಲಿಗೆ ಸಬ್ಜೆಕ್ಟ್ ನಿಂದ ಪ್ರಾರಂಭ ಆಗಿ, ಸಬ್ಜೆಕ್ಟ್ ಅಂದ್ರೆ ಕರ್ತೃ ಪದದಿಂದ ಪ್ರಾರಂಭ ಆಗಿ ನಂತರದಲ್ಲಿ ಅದಕ್ಕೆ ನಾವು ಮುಖ್ಯ ಕ್ರಿಯಾಪದದ ಮೂಲ ರೂಪವನ್ನ ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ವಾಕ್ಯ ಪೂರ್ಣಗೊಳ್ಳೋಕೆ ನಾವು ಆಬ್ಜೆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಕೇವಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳು ಯಾವ ರೀತಿ ರಚನೆ ಆಗುತ್ತಾವ ಅಂತ ಹೇಳಬೇಕು ಅಂತಾರೆ ಮೊದಲಿಗೆ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ತದ, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ 1 ಕ್ರಿಯಾಪದದ ಮೂಲ ರೂಪವನ್ನ ತೆಗೆದುಕೊಂಡ್ರೆ ಸಾಕು. ಆಬ್ಜೆಕ್ಟ್ ಅನ್ನೋದು ಇದು ಆಪ್ಷನ್ ಆಗಿ ನಾವು ಆ ವಾಕ್ಯವನ್ನ ಪೂರ್ಣಗೊಳಿಸೋಕೆ ಮಾತ್ರ ಇದನ್ನ ಬಳಕೆ ಮಾಡ್ಕೊಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೇವಲ ಸಬ್ಜೆಕ್ಟ್ ಮತ್ತು ವರ್ಬ್ ಅನ್ನ ತೆಗೆದುಕೊಳ್ತೈತೆ ಅನ್ನೋದನ್ನು ನಿಮ್ಮ ನೆನಪಲ್ಲಿ ಇರಬೇಕು. ಹಾಗೆ ನಿನ್ನೆ ಕ್ಲಾಸಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ನಿಮಗೆ ತಿಳಿಸಿದ್ನಿ ನಾನು. ಏನು ಅಂತಂದ್ರೆ ಮುಖ್ಯ ಕ್ರಿಯಾಪದವು ಯಾವಾಗ ಸಬ್ಜೆಕ್ಟ್ ಹಿ, ಸಿ ನಂತರ ಇಟ್ ಬಂದಾಗ ಈ ಮುಖ್ಯ ಕ್ರಿಯಾಪದ ಜೊತೆಗೆ ಇಎಸ್ ಅಥವಾ ಎಸ್ ಪ್ರತ್ಯಯ ಬರ್ತೈತಿ ಅಂತನೂ ಕೂಡ ನಾನು ನಿಮ್ಗೆ ತಿಳಿಸಿದ್ನಿ. ಇಎಸ್ ಅಥವಾ ಎಸ್ ಪ್ರತ್ಯಯವನ್ನ ಯಾವಾಗ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರ ಯಾವಾಗ ಸಬ್ಜೆಕ್ಟ್ ಜಾಗದಲ್ಲಿ ಹಿ, ಸಿ, ಇಟ್ ಬಂದಾಗ ಮುಖ್ಯ ಕ್ರಿಯಾಪದದ ಜೊತೆಗೆ ಎಸ್ ಅಥವಾ ಇಎಸ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಅಂದ್ರೆ ಡಿಪೆಂಡ್ ಅಪಾನ್ ವರ್ಬ್ ಎಸ್ ಅನ್ನ ತೆಗೆದುಕೊಳ್ತು ಅಂತಂದ್ರೆ ಎಸ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ವರ್ಬ್ ಎಲ್ಲಾದ್ರೂ ಇಎಸ್ ಅನ್ನ ತೆಗೆದುಕೊಳ್ತು ಅಂತಂದ್ರೆ ಇಎಸ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಹಾಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ಐ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡುತ್ತೇನೆ. ನಂತರ ಸಿ ಈಟ್ಸ್ ಫುಡ್, ಅವಳು ಊಟ ಮಾಡುತ್ತಾಳೆ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ದೇ ವಾಚ್ ಟಿವಿ, ಅವರು ಟಿವಿ ನೋಡುತ್ತಾರೆ. ಇವೆಲ್ಲವೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ನಾವು ಕರಿಬಹುದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ನಾವು ಇದನ್ನ ಕರಿಬಹುದು. ಅಂದ್ರೆ ನಾನು ಕ್ರಿಕೆಟ್ ಆಡುತ್ತೇನೆ ಅನ್ನುವಂಥದ್ದು ಹೇಳಿಕೆ ಇದು ಪಾಸಿಟಿವ್ ಆಗುತ್ತಾ,
ಅವಳು ಊಟ ಮಾಡುತ್ತಿದ್ದಾಳೆ ಅನ್ನೋದು ಪಾಸಿಟಿವ್ ಆಗುತ್ತಾ. ಇಲ್ಲಿ ಅವನು ಶಾಲೆಗೆ ಹೋಗುತ್ತಿದ್ದಾನೆ ಅನ್ನೋದು ಕೂಡ ಪಾಸಿಟಿವ್ ಆಗುತ್ತಾ. ಇಲ್ಲಿ ಅವರು ಟಿವಿ ನೋಡುತ್ತಿದ್ದಾರೆ ಅನ್ನುವಂಥದ್ದು ಕೂಡ ಪಾಸಿಟಿವ್ ಆಗುತ್ತೆ. ಅಂದ್ರೆ ಇವೆಲ್ಲವೂ ಕೂಡ ಧನಾತ್ಮಕ ವಾಕ್ಯಗಳಾದ್ರೆ ಇವೇ ಧನಾತ್ಮಕ ವಾಕ್ಯಗಳನ್ನ ಯಾವ ರೀತಿ ನಾವು ನಿಷೇಧಾರ್ಥಕ ವಾಕ್ಯಗಳನ್ನ ಮಾಡೋದು ಅಂದ್ರೆ ನೆಗೆಟಿವ್ ಮಾಡೋದು ಅಂತ. ಇವು ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ದಿನನಿತ್ಯದಲ್ಲಿ ನಾವು ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ಬಳಕೆ ಮಾಡಿದ್ರೆ ಒಂದು ಪಾಸಿಟಿವ್ ಆಗಿ ಬಳಕೆ ಮಾಡ್ಕೊಳ್ತೀವಿ, ಒಂದು ನೆಗೆಟಿವ್ ಆಗಿ ಬಳಕೆ ಮಾಡ್ಕೊಳ್ತೀವಿ. ಬಿಟ್ರೆ ಅದೇ ವಾಕ್ಯವನ್ನ ಯಾರಾದ್ರೂ ನಾವು ಪ್ರಶ್ನೆಯನ್ನ ಕೇಳ್ತೀವಿ. ಇದೇ ರೀತಿ ಈ 3 ರೀತಿಯಾದಂತಹ ವಾಕ್ಯಗಳನ್ನ ಯಾವ ರೀತಿ ರಚನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತೈತಿ. ಯಾಕಂದ್ರೆ ಟೆನ್ಸ್ ಅಲ್ಲಿ ನಾವು ಒಂದು ವಾಕ್ಯವನ್ನ ಪಾಸಿಟಿವ್ ಆಗಿ ಬರೆಯೋಕ್ ಬರಬೇಕು, ಅದನ್ನ ನೆಗೆಟಿವ್ ಆಗಿ ಬರೆಯೋಕ್ ಬರಬೇಕು. ಅದೇ ವಾಕ್ಯವನ್ನ ನಾವು ಪ್ರಶ್ನಾರ್ಥಕ ರೂಪದಲ್ಲೂ ಕೂಡ ಬರೆಯೋಕ್ ಬರಬೇಕು. ಯಾಕಂತಂದ್ರೆ ಕೇವಲ ಪಾಸಿಟಿವ್ ವಾಕ್ಯವನ್ನ ತೆಗೆದುಕೊಂಡು ನಾವು ದಿನನಿತ್ಯದಲ್ಲಿ ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಕೇವಲ ನೆಗೆಟಿವ್ ತಗೊಂಡೇ ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಕೇವಲ ಪ್ರಶ್ನಾರ್ಥಕ ಚಿಹ್ನೆಯನ್ನ ವಾಕ್ಯವನ್ನ ತೆಗೆದುಕೊಂಡೇ ನಾವು ಮಾಡೋಕ್ಕಂಗಿಲ್ಲ, ವ್ಯವಹಾರ ಮಾಡೋಕ್ಕಂಗಿಲ್ಲ. ಅಂದ್ರೆ ದಿನನಿತ್ಯದಲ್ಲಿ ನಾವು ವ್ಯವಹರಿಸೋಕೆ ನಮಗೆ 3 ರೀತಿಯಾದ ವಾಕ್ಯಗಳು ಕಂಪಲ್ಸರಿ ಬರಲೇಬೇಕು. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, ಇನ್ನೊಂದು ಇಂಟ್ರಾಗೇಟಿವ್ ಫಾರ್ಮ್ ಅಂತ. ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ವಿ. ಅದೇ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ನೆಗೆಟಿವ್ ಮಾಡಬೇಕು ಅನ್ನೋದನ್ನ ಕಲಿತಾ ಹೋಗೋಣ. ಹಾಗಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಫಾರ್ಮ್ ಅಂತಂದ್ರೆ ಏನು? ನೆಗೆಟಿವ್ ಅಂತಂದ್ರೆ ನಕಾರಾತ್ಮಕ ವಾಕ್ಯ ಅಂತ ಕರಿತೀವಿ, ನಿಷೇಧಾರ್ಥಕ ವಾಕ್ಯ ಅಂತ ಕರಿತೀವಿ. ನಕಾರಾತ್ಮಕ ವಾಕ್ಯಗಳು ಯಾವಾಗಲೂ ಕೂಡ ನೆಗೆಟಿವ್ ಬಗ್ಗೆ ಮಾತಾಡ್ತಾವ, ನೆಗೆಟಿವ್ ಇರ್ತಾವ ವಾಕ್ಯಗಳು ಅಂತ. ಅಂದ್ರೆ ಸ್ಟ್ರಕ್ಚರ್ ರಚನೆ ಹೇಗಿರ್ತೈತಿ ಈಗಾಗಲೇ ನಾವು ಅಲ್ಲಿ ನೋಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇತ್ತು, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ V1 ಇತ್ತು. ಸೊ ಅದೇ ರೀತಿ ಇಲ್ಲಿ ಕೂಡ ವಾಕ್ಯದ ಪ್ರಾರಂಭದಲ್ಲಿ ಫಸ್ಟಿಗೆ ಸಬ್ಜೆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಆದ್ಮೇಲೆ ಡೂ, ಡಸ್, ನಾಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಡ್ ಸಹಾಯಕ ಕ್ರಿಯಾಪದವಾಗಿ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡಿಕೊಂಡು ಇಲ್ಲಿ ನಕಾರಾತ್ಮಕ ಪದ ಆಗಿರುವಂತಹ ನಾಟ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಸಮಟೈಮ್ಸ್ ಇದು ಡೋಂಟ್ ಆಗಿ ಶಾರ್ಟ್ಕಟ್ ಆಗಿ ಬಳಕೆ ಮಾಡ್ಕೊಳ್ತೀವಿ, ಅಥವಾ ಡಸಂಟ್ ಆಗಿನೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಶಾರ್ಟ್ಕಟ್ ಆಗಿ ನಾವು ಇದನ್ನ ಬಳಕೆ ಮಾಡ್ಕೊಳ್ತೀವಿ. ಡಸಂಟ್ ಈಸ್ ನಥಿಂಗ್ ಬಟ್ ಎ ಡಸ್ ಪ್ಲಸ್ ನಾಟ್, ಡೋಂಟ್ ಈಸ್ ನಥಿಂಗ್ ಬಟ್ ಎ ಡೂ ಪ್ಲಸ್ ನಾಟ್ ಅಂತ ಅರ್ಥ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಡೋಂಟ್ ಅಂತಂದ್ರೆ ಡೂ ಪ್ಲಸ್ ನಾಟ್, ಡಸಂಟ್ ಅಂತಂದ್ರೆ ಡಸ್ ಪ್ಲಸ್ ನಾಟ್ ಅಂತ. ಹಾಗಿದ್ರೆ ವಾಕ್ಯದ ರಚನೆ ಫಸ್ಟಿಗೆ ಸಬ್ಜೆಕ್ಟ್ ನಿಂದ ಪ್ರಾರಂಭವಾಗಿ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡಿಕೊಂಡು ಆ ನಂತರ ಅದಕ್ಕೆ ನಾಟ್ ಅನ್ನ ಸೇರಿಸಿ ಆ ನಂತರ ಅದಕ್ಕೆ ಮುಖ್ಯ ಕ್ರಿಯಾಪದವು ಮೂಲ ರೂಪವಾಗಿ ನಾವು ಅದನ್ನ ಬಳಕೆ ಮಾಡಿಕೊಂಡು ಕೊನೆಯಲ್ಲಿ ವಾಕ್ಯ ಪೂರ್ಣಗೊಳಿಸೋಕೆ ನಾವು ಆಬ್ಜೆಕ್ಟಿವ್ ಅನ್ನ ಹಚ್ಚಿದ್ವಿ ಅಂತಂದ್ರೆ ವಾಕ್ಯದ ರಚನೆ ಏನಾಗುತ್ತಾ ನೆಗೆಟಿವ್ ಆಗುತ್ತಾ. ಯಾಕೆ ನೆಗೆಟಿವ್ ಆಗುತ್ತಾ ಅಂತಾರೆ ಇಲ್ಲಿ ನೆಗೆಟಿವ್ ಪದ ಬಂದಿರೋದ್ರಿಂದ. ಯಾವ ನೆಗೆಟಿವ್ ಪದ? ಇಲ್ಲಿ ನಾಟ್ ಅನ್ನೋದು ನೆಗೆಟಿವ್ ಪದ, ನಕಾರಾತ್ಮಕ ಪದ ಅಂತ ನಾವು ಕರಿತೀವಿ ಇಲ್ಲಿ. ಹಾಗಾದ್ರೆ ಒಂದು ಕನ್ಫ್ಯೂಷನ್ ಕಾಡುತ್ತಾ, ಡೂ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಮತ್ತು ಡಸ್ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಅಂದ್ರೆ ಡಸ್ ನಾಟ್ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಡೂ ನಾಟ್ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಹಿ, ಸಿ, ಇಟ್ ಬಂದಾಗ ಅವಾಗಲೇ ನಾನು ನಿಮ್ಗೆ ಹೇಳಿದ್ದಿ ಏನು ಅಂತಂದ್ರೆ ಹಿ ಮತ್ತು ಸಿ, ಇಟ್ ಬಂದಾಗ ನಾವು V1ಗೆ ಎಸ್ ಅಥವಾ ES ಪ್ರತ್ಯಯನ ಹೇಗೆ ಬಳಕೆ ಮಾಡ್ಕೊಳ್ತಿದ್ವೋ ಅದೇ ರೀತಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಫಾರ್ಮ್ ಅಲ್ಲಿ ಹಿ, ಸಿ ಮತ್ತು ಇಟ್ ಬಂದಾಗ ನಾವು ಡಸ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಬಹಳಷ್ಟು ನೆನಪಲ್ಲಿ ಇಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನಾವು ಡಸ್ ಅನ್ನ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ತೃತೀಯ ಪುರುಷ ಏಕವಚನ ಹಿ, ಸಿ, ಇಟ್ ಈ 3 ಬಂದಾಗ ಸಬ್ಜೆಕ್ಟ್ ಅಲ್ಲಿ ನಾವು ಡಸ್ ಬಳಕೆ ಮಾಡ್ಕೊಳ್ಬೇಕು. ಹಿ ಡೂ ಆಗಂಗಿಲ್ಲ, ಸಿ ಡೂ ಆಗಂಗಿಲ್ಲ, ಇಟ್ ಡೂ ಆಗಂಗಿಲ್ಲ. ಸರಿಯಾದ ಬಳಕೆ ಏನು ಅಂತಂದ್ರೆ ಹಿ ಡಸ್, ಸಿ ಡಸ್, ಇಟ್ ಡಸ್ ಅಂತ. ನಂತರದಲ್ಲಿ ಡೂ ನಾಟ್ ಅನ್ನ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಡೂ ಅನ್ನ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಐ, ಯು, ನೆಕ್ಸ್ಟ್ ವಿ ಅಂಡ್ ದೇ ಇವುಗಳ ಮುಂದೆ ಡೂ ನಾಟ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಐ ಡೂ ನಾಟ್, ಯು ಡೂ ನಾಟ್, ವಿ ಡೂ ನಾಟ್, ದೇ ಡೂ ನಾಟ್ ಅಂತ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡೂ ಮತ್ತು ಡಸ್ ಅನ್ನ ಸರಿಯಾದ ಬಳಕೆ ಎಲ್ಲಿ ಮಾಡ್ಕೊಳ್ತೀವಿ ಅನ್ನೋದು ಬಹಳಷ್ಟು ನೆನಪಲ್ಲಿರಬೇಕು. ಇಲ್ಲಿ ತೃತೀಯ ಪುರುಷ ಏಕವಚನ ನಾಮಪದ ಅಥವಾ ಸರ್ವನಾಮ ಪದ ಆಗಿರುವಂತಹ ಹಿ, ಸಿ, ಇಟ್ಗಳ ಮುಂದೆ ಡಸ್ ಬಳಕೆ ಮಾಡ್ಕೊಳ್ತೀವಿ. ಇನ್ನುಳಿದಂತಹ ಸರ್ವನಾಮ ಪದ ಅಥವಾ ನಾಮಪದಗಳ ಮುಂದೆ ಐ ಆಗ್ಲಿ, ಯು ಆಗ್ಲಿ, ವಿ ಆಗ್ಲಿ, ದೇ ಆಗ್ಲಿ ಇವುಗಳ ಮುಂದೆ ಡೂ ನಾಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ.
ಅದೇ ತರನಾಗಿ ಎಕ್ಸಾಂಪಲ್ ಅನ್ನ ಗಮನಿಸಬೇಕಾದ್ರೆ ನಾವು ಅಂದ್ರೆ ನಕಾರಾತ್ಮಕ ವಾಕ್ಯಗಳು ಯಾವ ರೀತಿ ಬಳಕೆ ಆಗುತ್ತವ, ಯಾವ ರೀತಿ ರಚನೆ ಆಗುತ್ತವ ಅನ್ನೋದನ್ನು ನೋಡುತ್ತಾ ಹೋದ್ರೆ ಫಸ್ಟಿಗೆ ಇಲ್ಲಿ ಐ ಎನ್ನುವಂಥದ್ದು ಸಬ್ಜೆಕ್ಟು, ಐ ಆದ್ಮೇಲೆ ನಾವು ಡೂ ಅನ್ನ ಬಳಕೆ ಮಾಡ್ಕೊಂಡ್ವಿ. ಇಲ್ಲಿ ನಕಾರಾತ್ಮಕ ಪದವಾಗಿರುವಂತಹ ನಾಟ್ ಅನ್ನ ಬಳಕೆ ಮಾಡ್ಕೊಂಡ್ವಿ. ಇಲ್ಲಿ ಮುಖ್ಯ ಕ್ರಿಯಾಪದ V1 ರೂಪದಲ್ಲಿ ಪ್ಲೇ ಅನ್ನ ಬಳಕೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ಆಬ್ಜೆಕ್ಟ್ ಕ್ರಿಕೆಟ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡ್ವಿ. ಹಾಗಿದ್ರೆ ಇಲ್ಲಿ ವಾಕ್ಯದ ಅರ್ಥ ಏನು ಕೊಡುತ್ತಾ ಅನ್ನೋದನ್ನ ಗಮನಿಸೋದಾದ್ರೆ ಐ ಡೂ ನಾಟ್ ಪ್ಲೇ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡುವುದಿಲ್ಲ. ಇಲ್ಲಿ ಪಾಸಿಟಿವ್ ಅಂತಂದ್ರೆ ಐ ಪ್ಲೇ ಕ್ರಿಕೆಟ್ ಅಂತ ಬಂತು. ಪಾಸಿಟಿವ್ ವಾಕ್ಯದಲ್ಲಿ ಐ ಪ್ಲೇ ಕ್ರಿಕೆಟ್ ಇತ್ತು. ಅದೇ ವಾಕ್ಯವನ್ನ ನೆಗೆಟಿವ್ ಮಾಡಿದಾಗ ಐ ಡು ನಾಟ್ ಪ್ಲೇ ಕ್ರಿಕೆಟ್ ಆಯ್ತು, ಅಂದ್ರೆ ನಾನು ಕ್ರಿಕೆಟ್ ಆಡುವುದಿಲ್ಲ. ಇಲ್ಲಿ ಹೊಸದಾಗಿ ಬಂದು ಸೇರಿರುವಂತಹ ಪದಗಳು ಯಾವುವು ಅಂತಾರೆ ಡೂ ಪ್ಲಸ್ ನಾಟ್ ಅನ್ನುವಂಥದ್ದು. ಡೂ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ, ಮತ್ತು ನಾಟ್ ಅನ್ನ ಬಳಕೆ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ವಾಕ್ಯವನ್ನ ನಕಾರಾತ್ಮಕವಾಗಿ ನಾವು ಕನ್ವರ್ಟ್ ಮಾಡ್ಕೋವಾಗ ನಾಟ್ ಅನ್ನ ಕಂಪಲ್ಸರಿ ಬಳಕೆ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಾಟ್ ಇರಲಿಲ್ಲ ಅಂತಂದ್ರೆ ಆ ವಾಕ್ಯ ನಕಾರಾತ್ಮಕ ವಾಕ್ಯವಾಗಿ ರಚನೆ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಸಿ ಡಸ್ ನಾಟ್ ಈಟ್ ಅ ಫುಡ್, ಅವಳು ಊಟ ಮಾಡುವುದಿಲ್ಲ. ಈ ಹಿಂದಿನ ಪಾಸಿಟಿವ್ ವಾಕ್ಯದಲ್ಲಿ ಅವಳು ಊಟ ಮಾಡುತ್ತಾಳೆ ಅಂತ ಇತ್ತು, ಅಂದ್ರೆ ಸಿ ಈಟ್ ಫುಡ್ ಅನ್ನುವಂಥದ್ದಿತ್ತು. ಇಲ್ಲಿ ಡಸ್ ನಾಟ್ ಅನ್ನುವಂತಹ ಹೊಸ ಪದ ಸೇರೋದ್ರಿಂದ ವಾಕ್ಯದ ಅರ್ಥ ಏನಾಗುತ್ತ ಅಂದ್ರೆ ಸಿ ಡಸ್ ನಾಟ್ ಈಟ್ ಫುಡ್ ಅಂತ ಆಗುತ್ತ. ಅದೇ ರೀತಿ ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವುದಿಲ್ಲ. ದೇ ಡು ನಾಟ್ ವಾಚ್ ಟಿವಿ, ಅವರು ಟಿವಿ ನೋಡುವುದಿಲ್ಲ. ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು ವಾಕ್ಯವನ್ನ ನಾವು ಪಾಸಿಟಿವ್ ಇದ್ದುದು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಹಾಗೆ ಈಗಾಗಲೇ ನಾವು ಪಾಸಿಟಿವ್ ವಾಕ್ಯವನ್ನ ಯಾವ ರೀತಿ ನೆಗೆಟಿವ್ ಮಾಡೋದನ್ನ ನೋಡಿದ್ವಿ. ಅದೇ ಪಾಸಿಟಿವ್ ವಾಕ್ಯವನ್ನ ಯಾವ ರೀತಿ ನಾವು ಇಂಟರಾಗೇಟಿವ್ ವಾಕ್ಯಗಳನ್ನಾಗಿ ರಚನೆ ಮಾಡ್ಕೊಳ್ಬೇಕು. ಇಂಟರಾಗೇಟಿವ್ ಅಂತಂದ್ರೆ ಒಂದು ತಿಳ್ಕೊಡ್ರಿ, ಇಂಟರಾಗೇಟಿವ್ ಈಸ್ ನಥಿಂಗ್ ಬಟ್ ಪ್ರಶ್ನಾರ್ಥಕ ರೂಪ ಅಂತ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಟರಾಗೇಟಿವ್ ಮೀನಿಂಗ್ ಗೊತ್ತಿಲ್ಲ. ಇಂಟರಾಗೇಟಿವ್ ಈಸ್ ನಥಿಂಗ್ ಬಟ್ ಕ್ವಶನ್ ಮಾರ್ಕ್ ಅಂತ. ಅಂದ್ರೆ ಇಂಟರಾಗೇಟಿವ್ ಅಂತ ಬಂತಂದ್ರೆ ತಲೆಯಲ್ಲಿ ನೆನಪಿರಬೇಕು ಅದು ಪ್ರಶ್ನಾರ್ಥಕ ವಾಕ್ಯಗಳಾಗಿರ್ತಾವ ಅಂತ. ವಾಕ್ಯದ ಸ್ಟ್ರಕ್ಚರ್ ಹೇಗಿರ್ತದ, ವಾಕ್ಯದ ರಚನೆ ಹೇಗಿರ್ತೈತಿ ಅನ್ನೋದನ್ನ ಗಮನಿಸೋದಾದ್ರೆ ಇಲ್ಲಿ ಯಾವಾಗಲೂ ಕೂಡ ಒಂದು ವಾಕ್ಯವನ್ನ ನಾವು ಪ್ರಶ್ನಾರ್ಥಕ ವಾಕ್ಯವಾಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ, ಅದರಲ್ಲೂ ಎಸ್ ಆರ್ ನೋ ಕ್ವಶನ್ಸ್ ಗಳಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೂ ಡಸ್ ಅಂದ್ರೆ ಸಹಾಯಕ ಕ್ರಿಯಾಪದ ಬಳಕೆ ಮಾಡಿಕೊಂಡು ಪ್ರಶ್ನೆಯನ್ನ ರಚನೆ ಮಾಡ್ಕೊಳ್ತೀವಿ. ಅಂದ್ರೆ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಅಂದ್ರೆ ಇಂಟರಾಗೇಟಿವ್ ವಾಕ್ಯದಲ್ಲಿ ಎರಡು ಪ್ರಕಾರದ ವಾಕ್ಯಗಳು ಬರ್ತಾವ. ಒಂದು WH ಕ್ವಶನ್ಸ್ ಅಂತ ಬರ್ತಾವ, ಇನ್ನೊಂದು ಎಸ್ ಆರ್ ನೋ ಕ್ವಶನ್ಸ್ ಗಳಂತ ಬರ್ತಾವ. ಅಂದ್ರೆ ಈಗ ನಾವು ಬಳಕೆ ಮಾಡ್ಕೊಳ್ಳುವಂತಹ ಯಾವ ಪ್ರಕಾರದ ವಾಕ್ಯಗಳು ಅಂತಂದ್ರೆ ಇಂಟರಾಗೇಟಿವ್ ನ ಎಸ್ ಆರ್ ನೋ ಕ್ವಶನ್ಸ್ ಗಳು ಇವು. ಕೇವಲ ಉತ್ತರಗಳು ಹೇಗೆ ಬರ್ತಾವು ಅಂತಂದ್ರೆ ಇಂತಹ ಪ್ರಶ್ನೆಗಳಿಗೆ ಒಂದು ಎಸ್ ಆದ್ರೂ ಉತ್ತರ ಬರುತ್ತಾ, ಬಿಟ್ರೆ ನೋ ಅಂತ ಉತ್ತರ ಬರುತ್ತೆ. ದೇರ್ ಇಸ್ ನೋ ಎನಿ ಎಕ್ಸ್ಪ್ಲನೇಷನ್, ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಬರೋದಿಲ್ಲ. ಕೇವಲ ಉತ್ತರಗಳು ಎಸ್ ಅಥವಾ ನೋ ರೂಪದಲ್ಲಿ ಇರ್ತಾವ. ಹಾಗಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಇಂಟರಾಗೇಟಿವ್ ವಾಕ್ಯಗಳು ಪ್ರಾರಂಭದಲ್ಲಿ ಸಹಾಯಕ ಕ್ರಿಯಾಪದಗಳಾದ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡ್ಕೊಳ್ತಾವ. ಈಗಾಗಲೇ ನಿಮ್ಗೆ ಗೊತ್ತೈತಿ ಡೂ ಅನ್ನ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಅದೇ ಸೇಮ್ ರೂಲ್ ಇಲ್ಲಿ ಕೂಡ ಫಾಲೋ ಆಗ್ತೈತಿ. ಡಸ್ ಅನ್ನ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಸೇಮ್ ರೂಲ್ ಗಳನ್ನ ಇಲ್ಲಿ ಫಾಲೋ ಆಗ್ತಾವ. ಅದಾದ ನಂತರ ಸಬ್ಜೆಕ್ಟ್ ಬರ್ತದ. ಈಗಾಗಲೇ ನಾವು ನೋಡ್ತಿದ್ವಿ ಒಂದು ವಾಕ್ಯ ರಚನೆ ಆಗ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಯಾವ್ದಾದ್ರು ಒಂದು ವಾಕ್ಯ ರಚನೆ ಆಗ್ಬೇಕಾದ್ರೆ ಮೊದಲಿಗೆ ನಾವು ಸಬ್ಜೆಕ್ಟ್ ನಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಇಂಟರಾಗೇಟಿವ್ ವಾಕ್ಯಗಳನ್ನ ಯಾವಾಗ್ಲೂ ಕೂಡ ನಾವು ಡೂ ಅಥವಾ ಡಸ್ ಅಂದ್ರೆ ಕೇವಲ ಡೂ ಅಥವಾ ಡಸ್ ಅಂತಲ್ಲ, ಸಹಾಯಕ ಕ್ರಿಯಾಪದಗಳಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಡೂ ಅಥವಾ ಡಸ್ ಬಂದಿರೋದ್ರಿಂದ ನಿಮ್ಗೆ ಉದಾಹರಣೆಯನ್ನ ನಾನು ನಿಮ್ಗೆ ತಿಳಿಸ್ಲಕತ್ತೀನಿ. ಈಗ ಇಲ್ಲಿ ಒಂದು ಯಾವ್ದಾದ್ರು ಒಂದು ವಾಕ್ಯವನ್ನ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ವಾಕ್ಯವನ್ನ ಮಾಡ್ಕೋವಾಗ ಒಂದು WH ವರ್ಡ್ ಇಂದ ಪ್ರಾರಂಭ ಆಗಿರ್ಬೇಕು. WH ವರ್ಡ್ ಅಂತಂದ್ರೆ ವಾಟ್ ಆಗ್ಲಿ, ವೇರ್ ಆಗ್ಲಿ, ಆಮೇಲೆ ಹೌ ಆಗ್ಲಿ, ಈ ರೀತಿಯಾಗಿ WH ವರ್ಡ್ ಇಂದ ಪ್ರಾರಂಭ ಆಗಿರ್ಬೇಕು ಒಂದು, ಬಿಟ್ರೆ ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗಿರ್ಬೇಕು. ಇಲ್ಲಿ ಡೂ ಡಸ್ ಅನ್ನ ಮೊದಲು ಬಳಕೆ ಮಾಡ್ಕೊಂಡ್ವಿ, ಅದಾದ ನಂತರ ಅದಕ್ಕೆ ಸಬ್ಜೆಕ್ಟ್ ಅನ್ನ ಸೇರಿಸ್ತೀವಿ. ಸಬ್ಜೆಕ್ಟ್ ಆದ್ಮೇಲೆ ಕ್ರಿಯಾಪದದ ಮೂಲ ರೂಪವನ್ನ ಸೇರಿಸ್ತೀವಿ. ಅದಾದ ನಂತರ ಆಬ್ಜೆಕ್ಟ್ ಅನ್ನ ಸೇರಿಸಿ ಕೊನೆಯಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತದ್ದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಡಬೇಕು. ಯಾಕಂತಂದ್ರೆ ವಾಕ್ಯವೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ರಚನೆ ಮಾಡೋದ್ರಿಂದ ಪ್ರಶ್ನಾರ್ಥಕ ಚಿಹ್ನೆ ಕಂಪಲ್ಸರಿ ನಾವು ಏನ್ ಮಾಡಬೇಕು ಅಂತಾರ ಬಳಕೆ ಮಾಡ್ಕೊಳ್ಬೇಕು. ಹಾಗಿದ್ರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಒಂದ್ ಸ್ವಲ್ಪ ಗಮನಿಸ್ಕೊಂತ ಹೋದ್ರೆ ಅವೇ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ತೀನಿ. ಪಾಸಿಟಿವ್ ಅಲ್ಲಿ ಬಳಕೆ ಮಾಡಿಕೊಂಡಿರುವಂತಹ ಎಕ್ಸಾಂಪಲ್ ಅನ್ನ ನಾವು ನೆಗೆಟಿವ್ ಮಾಡಿದ್ವಿ. ಅವೇ ನೆಗೆಟಿವ್ ವರ್ಡ್ ಅನ್ನ ನಾವು ಇಂಟರಾಗೇಟಿವ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಾರೆ ಡು ಯು ಪ್ಲೇ ಅ ಕ್ರಿಕೆಟ್, ನೀನು ಕ್ರಿಕೆಟ್ ಆಡುತ್ತೀಯಾ ಅಂದ್ರೆ ಇನ್ನೊಂದು ಪ್ರಶ್ನೆ ಏನು, ನೀನು ಕ್ರಿಕೆಟ್ ಆಡುತ್ತೀಯಾ ಅಂತ ಒಂದು ಪ್ರಶ್ನೆ ಕೇಳತ್ತಾರ. ಆ ಪ್ರಶ್ನೆಗೆ ಉತ್ತರ ಕೇವಲ ಒಂದು ಎಸ್ ಆದ್ರೂ ಇರಬೇಕು, ಬಿಟ್ರೆ ನೋ ಇರಬೇಕು. ಇವೇ ಎಸ್ ಆರ್ ನೋ ಕ್ವಶನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಕೇಳಕತ್ತಾನ ಇಲ್ಲಿ ಏನಂತಂದ್ರೆ ನೀನು ಕ್ರಿಕೆಟ್ ಆಡುತ್ತೀಯಾ
ಅನ್ನುವಂತ ಪ್ರಶ್ನೆ ಇದು. ಅದೇ ರೀತಿ ಡಸ್ ಸಿ ಈಟ್ ಅ ಫುಡ್, ಅವಳು ಊಟ ಮಾಡುತ್ತಾಳೆಯೇ? ಇಲ್ಲಿ ಅವಳು ಊಟ ಮಾಡುತ್ತಾಳೆ ಅಂತ ಇತ್ತು, ನಂತರ ನೆಗೆಟಿವ್ ವಾಕ್ಯದಲ್ಲಿ ಅವಳು ಊಟ ಮಾಡುವುದಿಲ್ಲ ಅಂತ ಬಂತು. ಇಲ್ಲಿ ಅವಳು ಊಟ ಮಾಡುತ್ತಾಳೆಯೇ ಅಂತ ನಾವು ಪ್ರಶ್ನೆಯನ್ನ ಕೇಳಿದ್ವಿ. ನಂತರದಲ್ಲಿ ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆಯೇ? ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ವಿ ನಾವು. ಅವನು ಶಾಲೆಗೆ ಹೋಗುತ್ತಿದ್ದ, ಆ ನಂತರ ಶಾಲೆಗೆ ಹೋಗುವುದಿಲ್ಲ, ಈಗ ಶಾಲೆಗೆ ಹೋಗುತ್ತಾನೆಯೇ ಅಂತ ಪ್ರಶ್ನೆ ಮಾಡಿದ್ವಿ. ಒಂದು ಉತ್ತರ ಎಸ್ ಆದ್ರೂ ಬರಬೇಕು, ಬಿಟ್ರೆ ನೋ ಆದ್ರೂ ಬರಬೇಕು. ಇನ್ನು ನೆಕ್ಸ್ಟ್ ಡೂ ದೇ ವಾಚ್ ಟಿವಿ, ಅವರು ಟಿವಿ ನೋಡುತ್ತಾರೆಯೇ? ಇಲ್ಲಿ ಪ್ರಶ್ನೆ ಮಾಡ್ಲಕತ್ತೀವಿ ನಾವು, ಏನು ಅವರು ಟಿವಿ ನೋಡ್ತಾರಣ ಅಂತ. ಆ ರೀತಿಯಾಗಿ ನಾವೇನ್ ಮಾಡ್ತೀವಿ, ಪ್ರಶ್ನೆಯನ್ನ ಮಾಡುವಾಗ ನಾವು ಯಾವುದು ಇಂಟ್ರಾಗೇಟಿವ್ ವಾಕ್ಯವನ್ನ ಬಳಕೆ ಮಾಡ್ಕೊಳ್ಬೇಕು. ಅಂದ್ರೆ ಇಂಟ್ರಾಗೇಟಿವ್ ವಾಕ್ಯಗಳನ್ನ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು ವಾಕ್ಯವನ್ನ ಪ್ರಶ್ನಾರ್ಥಕ ರೂಪವಾಗಿ ನಾವು ಇನ್ನೊಬ್ಬ ವ್ಯಕ್ತಿಗೆ ಕೇಳುವಾಗ ನಾವು ಇಂಟ್ರಾಗೇಟಿವ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಅಲ್ಲಿ ಆಗುವುದಿಲ್ಲ, ಹೋಗುವುದಿಲ್ಲ, ಬರುವುದಿಲ್ಲ, ಇಲ್ಲಿ ನೆಗೆಟಿವ್ ಅನ್ನ ಹೇಳುವಾಗ ನಾವು ಯಾವುದು ನೆಗೆಟಿವ್ ಫಾರ್ಮ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಪಾಸಿಟಿವ್ ಅನ್ನ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಇನ್ನೆಷ್ಟು ಉತ್ತರಗಳನ್ನ ನಿಮ್ಗೆ ಅವಾಗಲೇ ತಿಳಿಸಿದ್ನೆ. ಉತ್ತರಗಳು ಹೇಗೆ ಬರ್ತಾವ ಅಂತಂದ್ರ, ಒಂದು ಎಸ್ ಐ ಡೂ ಅಂತ ಬರ್ತಾವ, ನೋ ಐ ಡು ನಾಟ್ ಅಂತ ಬರ್ತಾವ, ಎಸ್ ಹಿ ಡಸ್ ಅಂದ್ರೆ ಹೌದು ಮಾಡುತ್ತಾನೆ, ಇಲ್ಲ ಮಾಡುವುದಿಲ್ಲ, ಹೌದು ಮಾಡುತ್ತಾನೆ ಅನ್ನುವಂತಹ ಈ ರೀತಿಯಾಗಿ ಉತ್ತರಗಳನ್ನ ಬಯಸುವಂತಹ ವಾಕ್ಯಗಳು ಯಾವುವು ಅಂತಂದ್ರೆ ಇಂಟ್ರಾಗೇಟಿವ್ ವಾಕ್ಯ ಅಂತ ನಾವು ಕರಿತೀವಿ. ಸೊ ಇಂಟ್ರಾಗೇಟಿವ್ ವಾಕ್ಯದಲ್ಲಿ ನೆನಪಿರಬೇಕು, ಎರಡು ರೀತಿಯಾದಂತಹ ವಾಕ್ಯಗಳು ಬರ್ತಾವ. ಒಂದು WH ವರ್ಡ್ಸ್, ಇನ್ನೊಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ. WH ವರ್ಡ್ ಅಂತ ನಿಮ್ಗೆ ಹೇಳಿದ್ನಿ ನಾನು, ವಾಟ್ ಆಗಲಿ, ವೇರ್ ಆಗಲಿ, ಹೂಸ್ ಆಗಲಿ, ಹೌ ಆಗಲಿ, ಇವುಗಳಿಂದ ಪ್ರಾರಂಭವಾಗುವಂತಹ ಪ್ರಶ್ನಾರ್ಥಕ ವಾಕ್ಯಗಳನ್ನ ನಾವು WH ವರ್ಡ್ಸ್ ಅಂತ ಕರಿತೀವಿ. ಇನ್ನು ಹೆಲ್ಪಿಂಗ್ ವರ್ಬ್ದಿಂದ, ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭವಾಗುವಂತಹ ವಾಕ್ಯಗಳನ್ನ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಇನ್ನಷ್ಟು ಶಾರ್ಟ್ಕಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಸಿ ಟಿಪ್ ಫಾರ್ ಸ್ಟೂಡೆಂಟ್ ಅಂತಂದ್ರೆ ಯಾವ ರೀತಿ ಇವುಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಪಾಸಿಟಿವ್ ಆಗಲಿ, ನೆಗೆಟಿವ್ ಆಗಲಿ, ಇಂಟ್ರಾಗೇಟಿವ್ ಆಗಲಿ. ಸೊ ಇಲ್ಲಿ ಸ್ವಲ್ಪ ಗಮನಿಸ್ರಿ, ಪಾಸಿಟಿವ್ ವಾಕ್ಯಗಳು ಒಂದು V1 ರೂಪದಲ್ಲಿ ಇರ್ತಾವ ಮತ್ತು V1 ಗೆ ಎಸ್ ಅಥವಾ ES ಪ್ರತ್ಯಯವನ್ನ ಬಳಕೆ ಮಾಡ್ಕೊಳ್ತೀವಿ. ಅವಾಗಲೇ ಹೇಳಿನಿ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಹಿ ಆಗಲಿ, ಸಿ ಆಗಲಿ, ಅದಾದ್ಮೇಲೆ ಇಟ್ ಆಗಲಿ, ಈ ಪ್ರಕಾರದ ಪ್ರನೌನುಗಳು ಬಂದಾಗ ವರ್ಬ್ ಜೊತೆ ಎಸ್ ಅಥವಾ ES ಪ್ರತ್ಯಯವನ್ನ ಹಚ್ತೀವಿ. ಬಹಳಷ್ಟು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಅದೇ ವಾಕ್ಯವನ್ನ ನೆಗೆಟಿವ್ ಮಾಡುವಾಗ, ಯಾವುದು ಅದೇ ವಾಕ್ಯವನ್ನ ನೆಗೆಟಿವ್ ಮಾಡುವಾಗ ಫಸ್ಟಿಗೆ ಸಬ್ಜೆಕ್ಟ್ ಅನ್ನ ಬಳಕೆ ಮಾಡ್ಕೊಂಡು ಆಮೇಲೆ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಡೂ ಡಸ್ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತ ಕೂಡ ನಿಮಗೆ ತಿಳಿಸಿದ್ನಿ. ಡೂ ಅನ್ನ ನಾವು ಐ, ಯು, ವಿ, ದೇ ಮುಂದೆ ಬಳಕೆ ಮಾಡ್ಕೊಂಡ್ರೆ, ಡಸ್ ಅನ್ನ ಹಿ, ಸಿ, ಇಟ್ ಮುಂದೆ ಬಳಕೆ ಮಾಡ್ಕೊಳ್ತೀವಿ. ಇನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನ ಯಾವ ರೀತಿ ರಚನೆ ಮಾಡ್ಕೊಳ್ಬೇಕು. ಪ್ರಶ್ನಾರ್ಥಕ ವಾಕ್ಯಗಳನ್ನ ರಚನೆ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಅನ್ನ ಹಚ್ಚೋದಿಲ್ಲ. ನಾವೇನ್ ಮಾಡ್ತೀವಿ, ಸಹಾಯಕ ಕ್ರಿಯಾಪದಗಳಾದ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಎಲ್ಲಿ, ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತು ಡಸ್ ಅನ್ನ ಬಳಕೆ ಮಾಡ್ಕೊಂಡು ಆ ನಂತರ ಸಬ್ಜೆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಆದ್ಮೇಲೆ ಕ್ರಿಯಾಪದದ ಮೂಲ ರೂಪವನ್ನು ಬಳಕೆ ಮಾಡಿಕೊಂಡು ಆ ನಂತರ ಆಬ್ಜೆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟಾಗ ಅದೇ ವಾಕ್ಯ ಪಾಸಿಟಿವ್ ಇದ್ದಿದ್ದು ಏನಾಗುತ್ತಾ, ನೆಗೆಟಿವ್ ಆಗುತ್ತಾ. ಇದಿಷ್ಟು ಏನು ಅಂತಂದ್ರೆ ಒಂದು ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುವಂತಹ ಒಂದು ವಾಕ್ಯವನ್ನ ಪಾಸಿಟಿವ್ ಇರೋದನ್ನ ನೆಗೆಟಿವ್ ಹೇಗೆ ಮಾಡಬೇಕು, ನೆಗೆಟಿವ್ ಇರೋದನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಯಾವ ರೀತಿ ನಾವು ಬದಲಾಯಿಸಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿವಿ ನಾವು. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗೈತಿ ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯಗಳನ್ನ ಯಾವ ರೀತಿ ನೆಗೆಟಿವ್ ಮಾಡಬೇಕು, ಅದೇ ವಾಕ್ಯಗಳನ್ನ ಯಾವ ರೀತಿ ಇಂಟ್ರಾಗೇಟಿವ್ ಮಾಡಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.